ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ಬೆಂಗಳೂರು ಇಲ್ಲಿ ನಿಮಾನ್ಸ್ನಲ್ಲಿ ಕೆಲವು ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗಿರ್ತದೆ. ಆ ಹುದ್ದೆಗಳ ವಿವರ ಮತ್ತು ವಯೋಮಿತಿ ಮತ್ತು ಫೀಸ್ ಹೇಗೆ ಅರ್ಜಿ ಸಲ್ಲಿಸಬೇಕು ಅಂತ ತಿಳಿಸ್ಕೊಡ್ತೀನಿ. ಸೀನಿಯರ್ ಸೈಂಟಿಸ್ಟ್ ಅಸಿಸ್ಟೆಂಟ್ ಹುದ್ದೆ, EEG ಟೆಕ್ನಿಷಿಯನ್, ಲೈಬ್ರರಿ ಅಸಿಸ್ಟೆಂಟ್, ಆರ್ಟಿಸ್ಟ್, ಫೋಟೋಗ್ರಾಫ್, ಸ್ಟೆನೋಗ್ರಾಫ್ ಗ್ರೇಡ್ 2, ಅಸಿಸ್ಟೆಂಟ್ ಇನ್ಸ್ಟ್ರಕ್ಟರ್, ಮೆಡಿಕಲ್ ರೆಕಾರ್ಡ್ ಟೆಕ್ನಿಷಿಯನ್ ಅಂದರೆ MRT ಅಂತ ಕರೀತಾರೆ, ಜೂನಿಯರ್ ಸೆಕ್ರೆಟರಿಯಲ್ ಅಸಿಸ್ಟೆಂಟ್, ಹಾಸ್ಪಿಟಲ್ ಅಸಿಸ್ಟೆಂಟ್ ಹಾಗೂ ಬಾರ್ಬರ್ ಈ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ವಯೋಮಿತಿ ಬಂದು ಕೆಲವೊಂದು ಹುದ್ದೆಗಳಿಗೆ 27 ಹಾಗೂ ಕೆಲವೊಂದು ಹುದ್ದೆಗಳಿಗೆ 30 ಹಾಗೂ 35 ಈ ರೀತಿಯಾಗಿರುತ್ತದೆ. ಅರ್ಜಿ ಪ್ರಾರಂಭದ ದಿನಾಂಕ ಬಂದು 3/2/2026, ಕೊನೆಯ ದಿನಾಂಕ 4/3/2026. ಅಡ್ಮಿಟ್ ಕಾರ್ಡ್ ಕೂಡ ಯಾವತ್ತು ರಿಲೀಸ್ ಆಗುತ್ತೆ ಅನ್ನೋದು ಮಾಹಿತಿ ಇದೆ. ಎಕ್ಸಾಮ್ ಯಾವಾಗ ನಡೆಯಬಹುದು ಅಂದರೆ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ನಡೆಯುತ್ತೆ. ರಿಸಲ್ಟ್ಸ್ ಬಂದು ಮೇ ತಿಂಗಳಲ್ಲಿ ಅನೌನ್ಸ್ ಆಗುತ್ತೆ. ಸ್ಕಿಲ್ ಟೆಸ್ಟ್, ವೆರಿಫಿಕೇಷನ್ ಈ ರೀತಿಯಾಗಿ, ಆಮೇಲೆ ಅಪಾಯಿಂಟ್ಮೆಂಟ್ ಆರ್ಡರ್ ಈ ಥರ ಜೂನಲ್ಲಿ ನಿಮಗೆ ಕೈ ಸೇರುತ್ತೆ. ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಅಂದಿದ್ದೀರೋ ಈ ವಿದ್ಯಾರ್ಥಿ ಇರೋರು ಅದನ್ನು ಅರ್ಜಿ ಸಲ್ಲಿಸ್ಬೋದು. ಅನ್ರಿಸರ್ವ್ಡ್ ಜನರಲ್ ಹಾಗೂ OBC EWC ಕ್ಯಾಟಗರಿಗೆ B ಕ್ಯಾಟಗರಿ ಹುದ್ದೆಗಳಿಗೆ, B ಮತ್ತು C ಕ್ಯಾಟಗರಿ ಹುದ್ದೆಗಳಿಗೆ B ಹುದ್ದೆಗಳಿಗೆ 1180 ರೂಗಳು ಹಾಗೂ C ಕ್ಯಾಟಗರಿ ಹುದ್ದೆಗಳಿಗೆ 885, SC ST ಕ್ಯಾಟಗರಿಗಳಿಗೆ 885, 590 ಈ ರೀತಿಯಾಗಿರುತ್ತೆ. PWD ಕ್ಯಾಟಗರಿಗೆ ಎಕ್ಸಮ್ಟೆಡ್ ಇರುತ್ತೆ. ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಅಂದ್ಕೊಂಡಿದ್ರೆ ಈ ಹುದ್ದೆಗಳು ನಿಮಗೆ ಅನ್ವಯಿಸುತ್ತೋ ಅವರು ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸಬೇಕು. ಆನ್ಲೈನ್ ಮುಖಾಂತರನೇ ಪೇಮೆಂಟ್ ಮಾಡಬೇಕಾಗಿರುತ್ತೆ. ಹೇಗೆ ಅರ್ಜಿ ಸಲ್ಲಿಸಬೇಕು ಅಂದರೆ ನಿಮಾನ್ಸ್ ವೆಬ್ಸೈಟ್, ನಿಮಾನ್ಸ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ. ತದನಂತರ ಅಲ್ಲಿ ನೋಟಿಫಿಕೇಷನ್ ಹೋಗ್ತಾ ಇರೋದು ರೀಡ್ ಆಲ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ತದನಂತರ ಗ್ರೂಪ್ B, ಗ್ರೂಪ್ C ಆನ್ಲೈನ್ ಅಪ್ಲಿಕೇಶನ್ ಅಥವಾ ನೋಟಿಫಿಕೇಷನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಡೀಟೇಲ್ಸ್ನ ಫಿಲ್ ಮಾಡ್ತಾ ಅಪ್ಲಿಕೇಶನ್ನ ಫಿಲ್ ಮಾಡ್ಬೋದು. ಥ್ಯಾಂಕ್ ಯು.